ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಿರುಷಾಸ್ ಯೂನಿವರ್ಸ್. ನಾನು ಇಲ್ಲಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ವಿಡಿಯೋ ಮಾಡಿದ್ದೀನಿ. ನಾನು ವಿಡಿಯೋ ಮಾಡ್ತಾ ಇರೋದು ಮೈಸೂರಿಂದ ಹೊರಟಿದ್ದು 3:30ಗೆ. ನೀವು ಇನ್ನೂ ಬೇಗ ಹೋದರೆ ಒಳ್ಳೆಯದು. ನೀವು ಬೆಂಗಳೂರಿಗೆ ರೀಚ್ ಆಗ್ತೀರಾ. ಬೆಂಗಳೂರಿಗೆ ರೀಚ್ ಆದಮೇಲೆ ಅಲ್ಲಿ ತಿರುವಣ್ಣಾಮಲೈ ಬಸ್ ಇರುತ್ತೆ, KSRTCನೂ ಇರುತ್ತೆ ಮತ್ತು ತಮಿಳ್ನಾಡು ಬಸ್ ಕೂಡ ಇರುತ್ತೆ. ನಾವು ಹೋಗಿದ್ದು ತಮಿಳ್ನಾಡು ಬಸ್ಸಲ್ಲಿ. KSRTCಲಿ ಹೋದರೆ ಫಸ್ಟೇ ರಿಸರ್ವೇಷನ್ಸ್ ಮಾಡಿಸಿರಬೇಕು. ಏನೊಂದು 20-30 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನಾವು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ನೀವು ಸ್ವಲ್ಪ ಬೇಗ ಹೋದರೆ ಬೇಗ ಗಿರಿ ಪ್ರದಕ್ಷಿಣೆನ ಮುಗಿಸ್ಬೋದು. ನಾನು ಈ ವಿಡಿಯೋನ ವಾಯ್ಸ್ ಇಲ್ಲದೇ ಬರೀ ಕ್ಯಾಪ್ಷನ್ಸ್ ಕೊಟ್ಟು ಅಪ್ಲೋಡ್ ಮಾಡಿದ್ದೆ. ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ವಾಯ್ಸ್ ಹಾಕಿ ಡೀಟೇಲಾಗಿ ಹೇಳಿ ಅಂತ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ಹೇಳ್ತಾ ಇರೋದು. ನಿಮಗೆ ಬೆಂಗಳೂರಿಂದ ತಮಿಳ್ನಾಡು ಅಂದರೆ ತಿರುವಣ್ಣಾಮಲೈಗೆ ಹೋಗೋಕ್ಕೆ 6 hours to 6.5 hours ಬೇಕಾಗುತ್ತೆ. ಒಬ್ರಿಗೆ 222 ರುಪೀಸ್ ಆಗುತ್ತೆ. ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟ್ 5 to 6 hours ಬೇಕು. ಅಂದರೆ ತುಂಬ ಫಾಸ್ಟಾಗಿ ನಡೆದು ಅಭ್ಯಾಸ ಇರೋರಾದರೆ 4 to 5 ಹವರ್ಸಲ್ಲಿ ಮುಗಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ 6 hours ಬೇಕು. ನೀವು ತಿರುವಣ್ಣಾಮಲೈ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಯಾರನ್ನ ಕೇಳಿದ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ. ಆಟೋಲ್ಲಿ ಬೇಕಾದರೂ ಹೋಗ್ಬೋದು, 20 ರುಪೀಸ್ ತೊಗೊತಾರೆ. ನಾವು ಬಸ್ ಸ್ಟಾಪಲ್ಲಿ ಇಳ್ಕೊಂಡು ದೇವಸ್ಥಾನ ತನಕ ನಡ್ಕೊಂಡೇ ಹೋದ್ವಿ. ಆಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆನ ಶುರು ಮಾಡಿದ್ವಿ. ಗಿರಿ ಪ್ರದಕ್ಷಿಣೆನ ನಾವು ಯಾವತ್ತೂ ದೇವಸ್ಥಾನದ ಮುಂದೆ ದೀಪ ಹಚ್ಬಿಟ್ಟು ಶುರು ಮಾಡಬೇಕು. ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದಾಗ 5 ಗಂಟೆನೋ 5:15 ಆಗಿತ್ತು ಅನಿಸುತ್ತೆ. ಸೊ ನಮಗೆ ಗಿರಿ ಪ್ರದಕ್ಷಿಣೆ ಮುಗಿಯೋ ಅಷ್ಟೊತ್ತಿಗೆ ಬೆಳಗ್ಗೆ 9:30-10 ಗಂಟೆ ಆಗಿತ್ತು. ನೀವು ಆ ಥರ ಲೇಟ್ ಮಾಡ್ಕೊಂಬಿಡಿ. ಆದಷ್ಟು ಬೇಗ ರೀಚ್ ಆಗಿ ಬೇಗ ಗಿರಿ ಪ್ರದಕ್ಷಿಣೆನ ಮುಗಿಸ್ಕೊಳ್ಳಿ. ಬಿಸಿಲಾದರೆ ನಡೆಯೋಕ್ಕಾಗಲ್ಲ ಮತ್ತು ನಮಗೆ ಎನರ್ಜಿನೂ ಕೂಡ ತುಂಬಾ ಕಡಿಮೆ ಆಗಿಬಿಡುತ್ತೆ. ಒಟ್ಟು ನಾವು 14 ಕಿಲೋಮೀಟರ್ ನಡಿಬೇಕು. ಮಧ್ಯ ರೆಸ್ಟ್ ತೊಗೊಳ್ಳಿ. ಪ್ರತಿ 1 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟರ್ಗೆ ರೆಸ್ಟ್ ತೊಗೊಳ್ಳಿ 10 ಮಿನಿಟ್ಸು. ಸ್ಟಾರ್ಟಿಂಗ್ ಏನೋ ನಾವು ಆರಾಮಾಗಿ ನಡೆದ್ಬಿಡ್ತೀವಿ. ಲಾಸ್ಟ್ 4 to 5 ಕಿಲೋಮೀಟರ್ಸ್ ಅಂತೂ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ. ನಾವು ಗಿರಿ ಪ್ರದಕ್ಷಿಣೆ ಮುಗಿಸಿ ದರ್ಶನಕ್ಕೆ ನಿಂತಿದ್ದು. ಸೊ ದರ್ಶನ ಮಾಡುವಾಗ ತುಂಬಾ ಕಷ್ಟ ಆಯಿತು. ಕಾಲೆಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು. ನನಗಂತೂ ನಡೆಯೋಕ್ಕೆ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾಯಿರಲಿಲ್ಲ. ಸೊ ನೀವು ರೆಸ್ಟ್ ತೊಗೊಂಡು ಆಮೇಲೆ ಮುಂದೆ ಹೋಗಿ. ನಡೆಯೋಕ್ಕಾಗಲ್ಲ ಅಂತ ಹೇಳೋರಿಗೆ ಆಟೋ ಕೂಡ ಇರುತ್ತೆ. ಫುಲ್ಲು ಗಿರಿ ಪ್ರದಕ್ಷಿಣೆನ ಮುಗಿಸ್ಕೊಡ್ತಾರೆ. 400-500 ಇರುತ್ತೆ ಅನಿಸುತ್ತೆ. ಯಾರಿಗೆ ನಡೆಯೋಕ್ಕಾಗೋದೇ ಇಲ್ಲ ಅಂತ ಇರುತ್ತೆ ಅವರು ಆಟೋದಲ್ಲೇ ಹೋಗ್ಬೋದು. ಒಂದು ಟಿಪ್ ಏನು ಹೇಳ್ಬೋದು ಅಂತ ಅಂದರೆ, ಜಾಸ್ತಿ ಏನು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ವಾಕ್ ಮಾಡಬೇಕಾದ್ರೆ 1 ಅಥವಾ 2 ವಾಟರ್ ಬಾಟಲ್ ಇಟ್ಕೊಂಡಿರಿ ಸಾಕು. ಅದಕ್ಕಿಂತ ಜಾಸ್ತಿ ಏನೂ ಬೇಡ. ಮಧ್ಯ ಫ್ರೂಟ್ ಸಿಗುತ್ತೆ, ಕಾಫಿ ಕುಡಿಬೋದು ಅಥವಾ ಬೇರೆ ಫುಡ್ ಕೂಡ ಸಿಗುತ್ತೆ. ತಿಂಡಿಗಳು ತಿನ್ಬೋದು ನೀವು ಆರಾಮಾಗಿ. ಏನೂ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಡೆದು ತುಂಬ ಸುಸ್ತಾಗುತ್ತೆ ಅಂತ ಹೇಳಿ ಫಸ್ಟೇ ದೇವ್ರ ದರ್ಶನ ಮಾಡ್ತಾರೆ. ದೇವ್ರ ದರ್ಶನ ಆದಮೇಲೆ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾರೆ. ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿರಲಿಲ್ಲ, ಮೈಸೂರಿಂದನೇ ಹಾಕ್ಕೊಂಡು ಹೋಗಿರಲಿಲ್ಲ, ಬರಿಗಾಲಲ್ಲೇ ಹೋಗಿದ್ವಿ. ನೀವು ಹಾಕ್ಕೊಂಡು ಹೋಗ್ಬೋದು. ನೀವು ರೂಮಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ರೂಮಲ್ಲಿ ಸ್ಲಿಪ್ಪರ್ನ ಬಿಟ್ಟು ಆಮೇಲೆ ಹೋಗ್ಬೋದು. ನಾವು ಮೈಸೂರಿಂದನೇ ಹಾಕ್ಕೊಂಡು ಹೋಗಿರಲಿಲ್ಲ. ನಾವು ಒಂದು 3-4 ಕಿಲೋಮೀಟರ್ಸ್ ನಡೆದಾದ್ಮೇಲೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪೊಂಗಲ್ ಮತ್ತು ಲೆಮನ್ ಟೀ ಅಂತೆ. ಅದನ್ನು ಇಸ್ಕೊಂಡು ಅಲ್ಲೇ ಡೊನೇಟ್ ಮಾಡೋಕ್ಕೆ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಡೊನೇಟ್ ಮಾಡಿ. ಈ ಥರ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಲಿ. ನೀವು ಮೈಸೂರಿಂದ ಹೊರಡೋರೆಲ್ಲ, ಮೈಸೂರಲ್ಲ ಎಲ್ಲಿಂದ ಹೊರಡೋರಾದ್ರೂ ಸ್ವಲ್ಪ ಬೇಗ ಹೋಗಿ. ಅಂದರೆ ಬಿಸಿಲಾದ್ಮೇಲೆ ನಡೆಯೋಕ್ಕಾಗಲ್ಲ. ನೀವು ನಡೆಯೋಕ್ಕೆ ಏನಿದ್ರು ಬೆಳಗ್ಗೆ 4 ಗಂಟೆ 3 ಗಂಟೆ ಆ ಥರನೇ ಶುರು ಮಾಡಿ. ಆವಾಗ ಒಂದು 8 ಗಂಟೆ ಒಳಗಡೆ ಮುಗಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಡೆಯೋದು. ಬ್ರೇಕ್ ತೊಗೊಳ್ಳೋದು ಮರಿಬೇಡಿ. ಮತ್ತು ನೀರು ಕುಡಿತಾಯಿರಿ. ವಾಶ್ರೂಮ್ಸ್ ಕೂಡ ಅಲ್ಲೇ ಇದೆ. ಪ್ರತಿ 200 ಮೀಟರ್ಗೋ 300 ಮೀಟರ್ಗೋ ವಾಶ್ರೂಮ್ಸ್ ಇದ್ದೇ ಇರುತ್ತೆ. ನಾನು ವಾಯ್ಸ್ ಓವರ್ಸ್ ಮಾಡೋದು ಕಡಿಮೆ. ಸಬ್ಸ್ಕ್ರೈಬರ್ಸ್ ಯಾರೋ ಕೇಳಿದ್ರು ಅಂತ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ವಾಯ್ಸ್ ಕೊಡಿ, ನಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ ನೀವು ಅಂತ. ನೆಕ್ಸ್ಟ್ ಟೈಮಿಂದ ಇನ್ಫಾರ್ಮೇಷನ್ ಕೊಡ್ತೀನಿ, ವಾಯ್ಸ್ ಕೂಡ ಕೊಡ್ತೀನಿ. ನಂಗೆ ಅಷ್ಟೊಂದು ಫ್ಲೂಯೆಂಟಾಗಿ ಮಾತಾಡೋಕ್ಕೂ ಬರಲ್ಲ, ಅಷ್ಟು ಸ್ಪಾಂಟೇನಿಯಸ್ ಆಗಿ ಹೇಳೋಕ್ಕೂ ಬರಲ್ಲ. ಅದಕ್ಕೋಸ್ಕರ ನಾನು ಯಾವ ವೀಡಿಯೋಗೂ ವಾಯ್ಸ್ ಕೊಡೋದಿಲ್ಲ. ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ, ಕಲಿತೀನಿ ಮುಂದೆ. ಸೊ ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ನಿಂತ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ಅಲ್ಲೇ 1-1.5-2 ಗಂಟೆ ಆಗಿಬಿಡುತ್ತೆ. ಅಲ್ಲಿ ರಶಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಒಳಗಡೆ ಪಾರ್ವತಿ ದೇವಿ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ
ಆಮೇಲೆ ಅಲ್ಲೂ ಕೂಡ ಪ್ರಸಾದ ತೊಗೊಂಡ್ವಿ. ಚಕ್ಲಿ ಅಂತ ಹೇಳಲ್ಲ ಅಲ್ಲಿ, ಬೇರೆ ಏನೋ ಹೇಳ್ತಾರೆ. ಇನ್ನೊಂದೇನೋ ಸ್ವೀಟ್ ತೊಗೊಂಡ್ವಿ. ಅಲ್ಲಿಂದ ಹಾಗೆ ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬಾ ರಶ್ ಇರುತ್ತೆ. ಇಲ್ಲಿ ನಮ್ಮ ಕಡೆ ಕೊಡ್ತಾರಲ್ಲ ಊಟ, ಆ ಥರ ಇರಲ್ಲ, ಬಾಳೆ ಎಲೆ ಊಟ ಇರುತ್ತೆ. ಬಟ್ ತುಂಬಾ ಲೇಟ್. ಇಲ್ಲಿ 1 ಅವರ್ಗೆ ಒಂದು 30-40 ಜನನ ಬಿಡ್ತಾರೇನೋ ಅಷ್ಟೇ. ನಾನಂತೂ 2 ಅವರ್ಸ್ ವೆಯ್ಟ್ ಮಾಡಿದ್ದು ಅಲ್ಲಿ. ಆಮೇಲೆ ಊಟಕ್ಕೆ ಕರೆದ್ರು. ಅಂದರೆ ಕಾಲು ನೋವು ಇರುತ್ತೆ ಅಲ್ವಾ, ಅಲ್ಲಿ ಕೂರೋಕ್ಕೂ ಆಗಲ್ಲ. ಸೊ ನೀವು ಅಲ್ಲಿ ವೆಯ್ಟ್ ಮಾಡೋಕ್ಕೆ ಇದ್ದರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಟೆಲಲ್ಲಿ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.